Hi all, welcome back to Aditi Krishna YouTube channel. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಒಂದು ಪ್ರತಿಯೊಬ್ಬ ಹೆಣ್ಮಗು ಆ್ಯಂಡ್ ಗಂಡು ಮಗುಗೆ ಹೇಳ್ಕೊಡುವಂಥ ಕಾನ್ಸೆಪ್ಟ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವುದು ಅಂತ ಅಂದರೆ, ಜನಗಳು ಅದನ್ನು ತಪ್ಪು ತಿಳ್ಕೊಂಡು ಬ್ಯಾಡ್ ಟಚ್ ಆ್ಯಂಡ್ ಗುಡ್ ಟಚ್ ಅಂತ ಹೇಳ್ತಾರೆ. ಕೆಲವೊಂದು ಸಲ ಗುಡ್ ಟಚ್ ಸಹ ಅಂತಂದರೆ ನಾವು ಹೇಳುವ ಪ್ರಕಾರ ಗುಡ್ ಟಚ್ ಸಹ ಎಷ್ಟೋ ಬಾರಿ ಬ್ಯಾಡ್ ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಒಂದು ಅಫಿಷಿಯಲ್ ಆಗಿ ಅಥವಾ ಒಂದು ಸ್ಟ್ಯಾಂಡರ್ಡ್ ಟರ್ಮಲ್ಲಿ ಹೇಳೋದಾದರೆ ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್, ಮಗುಗೆ ಒಂದು ಸುರಕ್ಷಿತವಾದ ಒಂದು ಸ್ಪರ್ಶ ಅಂತ ಹೇಳ್ಕೊಡೋದು, ಅಥವಾ ಈ ರೀತಿ ಮಗು ಯಾರಾದರೂ ಬೇರೆಯವ್ರು ಟಚ್ ಮಾಡಿದ್ರೆ ಅದು ಅಸುರಕ್ಷಿತ ಅಂತ ಹೇಳ್ಕೊಡೋದು. ಸೊ ಇವತ್ತು ನಾನು ನಿಮ್ಮ ಜೊತೆ ಮಗುಗೆ ಅಂತಂದರೆ ಅದಿತಿ ಇಸ್ 23 months, ಅಂದರೆ ಶಿ ಇಸ್ ಅಬೌಟ್ 2 years ಮಗುಗೆ ಯಾವ ರೀತಿ ಹೇಳ್ಕೊಡ್ಬಹುದು, ಅಥವಾ ನಿಮ್ಮ ಮಕ್ಕಳು ಇನ್ನೂ ಸ್ವಲ್ಪ ದೊಡ್ಡವರಾಗಿದ್ದಾರೆ, ನೀವು ಇನ್ನೂ ಆ ಕಾನ್ಸೆಪ್ಟ್ನ ಹೇಳ್ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ಹೇಳ್ಕೊಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ ಅದಿತಿ, ಈಗ ನಾವು ಸೇಫ್ ಟಚ್ ಆ್ಯಂಡ್ ಅನ್ಸೇಫ್ ಟಚ್ ಮಾಡೋಣ. ಓಕೆನಾ? ಓಕೆ ಪಪ್ಪ. ಅದಿತಿ, ಇಲ್ಲಿ ನನ್ನ ನೋಡಿ, ಮಮ್ಮ ನೋಡಿ, ಇಲ್ಲಿ ಟಚ್ ಮಾಡಿದ್ರೆ ಅದು ಅನ್ಸೇಫ್, ಯಾರು ಟಚ್ ಮಾಡಬಾರ್ದು. ಇಲ್ಲಿ ಏನಂತಾರೆ ಇದನ್ನ ಟಚ್ ಮಾಡಬಾರ್ದು. ಇದನ್ನ ಏನಂತಾರೆ ನಿಂಗೆ, ಈ ಪಾರ್ಟ್ನ ಏನಂತಾರೆ ಅದಿತಿದು? ಏನಿದು? ತೊಡೆ ಅಲ್ಲ, ಏನದು ಕರೆಕ್ಟಾಗಿ ಹೇಳಿ? ಎದೆ ಯಾರು ಟಚ್ ಮಾಡಬಾರ್ದು. ಇಲ್ಲಿ ಟಚ್ ಮಾಡಿದ್ರೆ ಸೇಫ್. ಓಕೆ, ಟಚ್ ಮಾಡ್ಬೋದು. ಓಕೆನಾ? ಯಾರಾದರೂ ಇಲ್ಲಿ ಅದಿತಿಗೆ ಟಚ್ ಮಾಡ್ತಿದ್ದಾರೆ ಅಂತಂದರೆ, ಹಿಂತಿರುಗಿ, ಯಾರಾದರೂ ಇಲ್ಲಿ ಅದಿತಿಗೆ ಟಚ್ ಮಾಡ್ತಿದ್ದಾರೆ ಅಂತಂದರೆ ಅದು ಸೇಫಾ ಅನ್ಸೇಫಾ? ಅನ್ಸೇಫು. ವೆರಿ ಗುಡ್. ಯಾರಾದರೂ ಇಲ್ಲಿ ಟಚ್ ಮಾಡ್ತಿದ್ದಾರೆ ಅಂತಂದರೆ ಅದು ಸೇಫು. ಓಕೆನಾ? ಒಂದು ನಿಮಿಷ, ನೀವು ಇದ್ರ ಮೇಲೆ ನಿಂತ್ಕೊಳ್ಳಿ. ಸ್ಟ್ಯಾಂಡಪ್ ಆಗಿಸಿ. ಎಸ್. ಆಮೇಲೆ ಅದಿತಿ, ಇದೇನಿದು ಅದಿತಿಗೆ? ಇದು ಏನಂತಾರೆ? ಬಮ್ ಹಿಂದೆಗಡೆ ಇರೋದು, ಇದು ವಜೈನಾ. ಏನು? ನಾವು ಮಕ್ಕಳ ಪ್ರೈವೇಟ್ ಪಾರ್ಟ್ಸ್ನ ಹೇಳ್ಕೊಡೋದಿಲ್ಲ. ಅದಿತಿ ಪ್ಲೀಸ್ ಡೋಂಟ್ ಟಾಕ್, ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಸೌಂಡ್ ಕೇಳಿಸಲ್ಲ. ನಾವು ಮಕ್ಕಳಿಗೆ ತಮ್ಮ ಪ್ರೈವೇಟ್ ಪಾರ್ಟ್ಸ್, ಎದೆ ಇರ್ಬೋದು, ಬಮ್ ಇರ್ಬೋದು, ವಜೈನಾ ಇರ್ಬೋದು, ಬಾಯ್ಸ್ಗೆ ಪೆನ್ನಿಸ್ ಅಂತ ಹೇಳ್ಕೊಡ್ಬೋದು. ಈ ರೀತಿ ನಾವು ಹೇಳ್ಕೊಟ್ಟಿಲ್ಲ ಅಂತಂದರೆ ಮಕ್ಕಳಿಗೆ ಎಲ್ಲೋ ನನಗೆ ಅಂಕಲ್ ಅಲ್ಲಿ ಟಚ್ ಮಾಡಿದ್ರು ನಾವೇನಂತ ಅಂದ್ಕೊಳ್ತೀವಿ, ಅಕಸ್ಮಾತ್ ಅದು ಮಕ್ಕಳಿಗೆ ಒಂದು ಏನಂತ ಹೇಳೋದು, ಅಸುರಕ್ಷಿತವಾದ ಒಂದು ವಾತಾವರಣದಲ್ಲಿ ಮಕ್ಕಳಿದ್ದಾಗ ಮಕ್ಕಳಿಗೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಸೊ ಈ ವಯಸ್ಸಿಂದನೇ ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು. ಮಕ್ಕಳಿಗೆ ಯಾವಾಗ ಮಾತು ಬರುತ್ತೋ ಸೊ ಅಂತಹ ಸಮಯದಿಂದನೇ ನಾವು ಮಕ್ಕಳಿಗೆ ಅವರ ಬಾಡಿ ಪಾರ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡೋದು. ಎದೆ ಇರ್ಬೋದು, ಬೆನ್ನು, ಕಂಪ್ಲೀಟ್, ಇವಾಗ ಕಣ್ಣು, ಕಿವಿ, ಮೂಗು, ಬಾಯಿ ಅದೆಲ್ಲನೂ ಹೇಳ್ಕೊಡ್ತೀವಿ. ಯಾಕೆ ನಾವು ಮಕ್ಕಳ ಪ್ರೈವೇಟ್ ಪಾರ್ಟ್ಸ್ನ ಹೇಳ್ಕೊಡೋದಿಲ್ಲ? ಅಂದರೆ ಸ್ನಾನ ಮಾಡಿಸುವಾಗ, ವಾಶ್ ಮಾಡುವಾಗ ಅಂತಂದರೆ, ಈಗ ಪಾಟಿ ಹೋಗಿದ್ದಾಗ, ವಾಶ್ ಮಾಡಿದಾಗ ವೆಯ್ಟ್ ಮಾಡು, ವೆಜೈನಾನ್ ಕ್ಲೀನ್ ಮಾಡ್ತೀನಿ, ವೆಯ್ಟ್ ಮಾಡು, ಬಮ್ ಕ್ಲೀನ್ ಮಾಡ್ತೀನಿ, ಈ ರೀತಿ ನಾವು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್. ಸೊ ಐ ವಿಲ್ ಕಂಟಿನ್ಯೂ ನಾವು. ಅದಿತಿ ನಿಂತ್ಕೊಳ್ಳಿ. ಓಕೆನಾ? ಅದಿತಿ ವೆಯ್ಟ್. ಅದಿತಿ, ಯಾರಾದರೂ ವೆಜೈನಾನ ಟಚ್ ಮಾಡಿದ್ರೆ ಅದು ಸೇಫಾ ಅನ್ಸೇಫಾ? ಅನ್ಸೇಫ್. ವೆರಿ ಗುಡ್. ನೆಕ್ಸ್ಟ್, ಈಗ ಅದಿತಿ, ಯಾರಾದರೂ ಬಮ್ ಟಚ್ ಮಾಡಿದ್ರೆ ಅದು ಸೇಫಾ ಅನ್ಸೇಫಾ? ಬಮ್ ಟಚ್ ಮಾಡಿದ್ರೆ ಅದು ಸೇಫಾ ಅನ್ಸೇಫಾ? ಅನ್ಸೇಫು. ಅದಿತಿ ಹಿಂಗೆ ಕೈ ಟಚ್ ಮಾಡಿದ್ರೆ, ಕೇರ್ಫುಲ್, ಅದಿತಿ ಕೈ ಟಚ್ ಮಾಡಿದ್ರೆ ಸೇಫ್. ಅದಿತಿ ಕೆನ್ನೆ ಟಚ್ ಮಾಡಿದ್ರೆ ಸೇಫ್. ಅದಿತಿ ಹೊಟ್ಟೆ ಟಚ್ ಮಾಡಿದ್ರೆ ಸೇಫ್. ಬೆನ್ ಟಚ್ ಮಾಡಿದ್ರೆ ಸೇಫ್. ಓಕೆ. ಈಗ ಅಂತಂದರೆ ಯಾವ್ಯಾವ ಪಾರ್ಟ್ಸ್ನ ಟಚ್ ಮಾಡಿದ್ರೆ ಮಕ್ಕಳಿಗೆ ಸೇಫ್ ಮತ್ತು ಅನ್ಸೇಫ್ ಅಂತ ಹೇಳ್ಕೊಡಿ. ದಯವಿಟ್ಟು ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ಬೇಡಿ. ಕೆಲವೊಂದು ಸಲ ಮಕ್ಕಳಿಗೆ ನಾವು, ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಅದಿತಿ ಇಲ್ಲಿ ಯಾರಾದರೂ ಟಚ್ ಮಾಡಿದ್ರೆ ಅದು ಬ್ಯಾಡ್ ಟಚ್ ಅಂತ ಆಗುತ್ತೆ, ಇಲ್ಲಿ ಯಾರಾದರೂ ಟಚ್ ಮಾಡಿದ್ರೆ ಬ್ಯಾಡ್ ಟಚ್ ಆಗುತ್ತೆ, ವಜೈನಾ ಆ್ಯಂಡ್ ಬಮ್ ಅಂತ ಬ್ಯಾಡ್ ಟಚ್ ಅಂತ ಮಾತ್ರ ಹೇಳ್ಕೊಟ್ಟಿರ್ತೀವಿ. ಕೆಲವರು ಈಗ ಏನು ಬೇಕಾದರೂ ನಡಿಬೋದು, ಎಲ್ಲಿ ಏನು ಬೇಕಾದರೂ ನಡಿಬೋದು. ನಮ್ಮ ಒಂದು ಕ್ಲೋಸ್ ಕಾಂಟ್ಯಾಕ್ಟ್, ಆ್ಯಕ್ಚುಲಿ ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳಿಗೆ ಒಂದು ಈ ರೀತಿ ಲೈಂಗಿಕ ಒಂದು ಪ್ರಾಬ್ಲಮ್ಸ್ ಏನು ಮಕ್ಕಳಿಗೆ ನಡೆಯುತ್ತೆ, ಸ್ಕೂಲ್ ಮಕ್ಕಳಿಗೇನೆ ಈ ರೀತಿ ನಡೆಯುತ್ತೆ. ಪಾಸ್ಕೋ ಆ್ಯಕ್ಟ್ ಅಂತ ಇದೆ. ಸೊ ಆ ಒಂದು ಆ್ಯಕ್ಟ್ ಪ್ರಕಾರ ಮಕ್ಕಳು ಕ್ಲೋಸ್ ಆಗಿ ಯಾರನ್ನ ಅನ್ಕೊಂಡಿರ್ತಾರೆ, ಅಥವಾ ಫ್ಯಾಮಿಲಿ ಒಂದು ಕ್ಲೋಸ್ ಎನ್ವೈರ್ಮೆಂಟ್ ಜನದಿಂದನೇ ಈ ರೀತಿ ಮಕ್ಕಳಿಗೆ ಒಂದು ಅಸುರಕ್ಷಿತವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಮಕ್ಕಳು ಈ ರೀತಿ ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಅಂತ ರಿಸರ್ಚ್ ಸಹ ಹೇಳುತ್ತೆ. ಮಕ್ಕಳಿಗೆ ಬರೀ ತುಟಿ, ಎದೆ ಇದನ್ನು ಮಾತ್ರ ಟಚ್ ಮಾಡಿದ್ರೆ ಬೇರೆಯವರು ಬೇರೆ ಇಂಟೆನ್ಷನಿಂದ ಮಕ್ಕಳಿಗೆ ಈ ರೀತಿ ಏನೋ
ಐ ಆಮ್ ಜಸ್ಟ್ ಟೆಲ್ಲಿಂಗ್, ಓಕೆನಾ, ಏನು ಬೇಕಾರ ಆಗ್ಬೋದು. ಸೊ ಅದಕ್ಕೋಸ್ಕರ ಸೇಫ್ ಮತ್ತು ಅನ್ಸೇಫ್ ಟಚ್ ಅಂತ ಹೇಳ್ಕೊಡಿ, ಓಕೆನಾ. ಸೊ ಈಗ ಟಚ್ ಬಗ್ಗೆ ಅದಿತಿಗೆ ಹೇಳ್ಕೊಟ್ಟೆ. ಅದಿತಿ ಇಲ್ಲಿ ಟಚ್ ಮಾಡಿದ್ರೆ ಸೇಫ್, ಓಕೆ. ಇಲ್ಲಿ ಟಚ್ ಮಾಡಿದ್ರೆ ಅನ್ಸೇಫ್, ಇಲ್ಲಿ ಟಚ್ ಮಾಡಿದ್ರೆ ಅನ್ಸೇಫ್. ನೋ 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 ಹೇಳ್ಬೇಕು, ಹೌದು. ಸೊ ಇದಾದ್ಮೇಲೆ ಏನು ಹೇಳ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅದಿತಿಗೆ ಆಲ್ರೆಡಿ ಇದನ್ನ ಟೀಚ್ ಮಾಡಿದ್ದೀನಿ ನಾನು. ಆ್ಯಂಡ್ ಅದಿತಿ ಇಲ್ಲಿ ಟಚ್ ಮಾಡಿದ್ರೆ ಅನ್ಸೇಫ್, ವಜೈನ ಟಚ್ ಮಾಡಿದ್ರೆ ನೋ ನೋ, ಓಕೆ. ಸೊ ಈಗ ಮಕ್ಕಳಿಗೆ ಪಾರ್ಟ್ಗಳು ಗೊತ್ತಾಯ್ತು ಎಲ್ಲೆಲ್ಲಿ ಟಚ್ ಮಾಡಬಾರ್ದು ಅಂತ, ಓಕೆ. ಅದಿತಿ, ಈಗ ಯಾರಾದರೂ ನಿಮಗೆ ಈ ವಜೈನ ಟಚ್ ಮಾಡಿದ್ರೆ ಏನು ಹೇಳ್ತೀರಾ? ಟಚ್ ಮಾಡಬೇಡಿ. ಆಮೇಲೆ ಟಚ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಏನಂತ ಹೇಳಬೇಕು? ಆ್ಯಂಡ್ ಅದಿತಿಗೆ ಇನ್ನೊಂದು ಹೇಳ್ಕೊಟ್ಟಿದ್ದೀನಿ, ಏನಂತಂದರೆ ನೀವು ಬೇರೆಯವ್ರ ಬಮ್ನ ಟಚ್ ಮಾಡಬಾರ್ದು. ಮಕ್ಕಳಿಗೆ ಬರೀ ತಮ್ಮ ಒಂದು ಸುರಕ್ಷಿತ ಹೇಳ್ಕೊಡದೆ ಅವರು ಹೇಗೆ ಬೇರೆಯವ್ರ ಜೊತೆ ನಡವಳಿಕೆ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಅದಿತಿ, ಇವಾಗ ಇನ್ನೊಂದ್ಸಲ ನಾನು ಹೇಳ್ಕೊಡ್ತೀನಿ. ಯಾರಾದರೂ ಅದಿತಿಗೆ ಎದೆ, ವಜೈನಾ, ಬಮ್ಮು, ಯಾರಾದರೂ ತುಟಿ ಏನಾರ ಟಚ್ ಮಾಡಿದ್ರೆ ಟಚ್ ಮಾಡಬೇಡಿ ಅಂತ ಹೇಳಬೇಕು. ಏನಂತ ಹೇಳಬೇಕು? ನೋ. ಮಮ್ಮ ಡ್ಯಾಡ ಹತ್ರ ಬಂದು ಏನಂತ ಹೇಳಬೇಕು ಅದಿತಿ? ಏನಂತ ಹೇಳಬೇಕು ಮಮ್ಮ ಡ್ಯಾಡ ಹತ್ರ? ಬಮ್ ಟಚ್ ಮಾಡಿದ್ರು ಅಂತ ಬಂದು ಹೇಳಬೇಕು. ಮಮ್ಮ ಡ್ಯಾಡ ಅದಿತಿ ಏನು ಹೇಳಿದ್ರು ಕೇಳಿಸ್ಕೊಳ್ತಾರೆ, ಓಕೆನಾ. ಅದಿತಿ ಭಯ ಪಡ್ದೇನೆ ಮಮ್ಮ ಡ್ಯಾಡ ಹತ್ರ ಏನು ಬೇಕಾದರೂ ಹೇಳ್ಬೋದು, ಓಕೆನಾ. ಪಟಾಕಿ, ಹಾಂ, ಭಯ ಅಂತ ಅಂದಿದ್ದಕ್ಕೆ ಪಟಾಕಿ ನೆನಪಾಯ್ತಾ? ಓಕೆ, ಇವಾಗ ನಾವು ಅನ್ಸೇಫ್ ಟಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಿತಿಗೆ ಯಾರಾದರೂ ಟಚ್ ಮಾಡಿದ್ರೆ ಅದಿತಿ ಏನಂತ ಹೇಳ್ತಾರೆ? ಡೋಂಟ್ ಟಚ್ ಮಾಡಬೇಡಿ ಅಂತ ಹೇಳ್ತೀರಾ ಅಲ್ವಾ. ಆಮೇಲೆ ಡ್ಯಾಡ ಮಮ್ಮ ಹತ್ರ ಬಂದು ಹೇಳಬೇಕು, ಓಕೆನಾ. ಅರ್ಥ ಆಯ್ತಾ ಅದಿತಿಗೆ? ಓಕೆ, ನೀವು ಆಟ ಆಡ್ಕೊ ಹೋಗಿ. ಸೊ ಈ ರೀತಿ ಸಾಕಷ್ಟು ಒಂದು ರಿಸರ್ಚ್ ಪ್ರಕಾರನೂ ಹೇಳ್ತಾರೆ. ಏನಂತಂದರೆ ಮಕ್ಕಳು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿ ಪೇರೆಂಟ್ಸ್ಗಳಿಗೆ ಹೇಳ್ಕೊಳ್ಳೋದಕ್ಕೆ ಭಯ ಆಗಿ, ಅಂತಂದರೆ ಭಯ ಯಾಕೆ ಆಗ್ತಾರೆ ಅಂತಂದರೆ, ಈಗ ನಾನು ಹೇಳಿದೆ ರಿಸರ್ಚ್ ಪ್ರಕಾರ ಪಾಸ್ಕೋ ಆ್ಯಕ್ಟ್ ಮತ್ತು ಆ ಒಂದು ಆ್ಯಕ್ಟಲ್ಲಿ ಮಕ್ಕಳಿಗೆ ಒಂದು ಪ್ರಾಬ್ಲಮ್ಸ್ ಆದಾಗ ಈ ಥರ ಒಂದು ಏನು ಕಿರುಕುಳ ಇರ್ಬೋದು, ಅಥವಾ ಒಂದು ಹೆಣ್ಮಕ್ಳಿಗೆ ಆಗುವಂತಹ ಒಂದು ಏನಂತ ಹೇಳೋದು, ಒಂದು ಇದಿರ್ಬೋದಲ್ಲ. ಸೊ ಆ ಒಂದು ಇದರಲ್ಲಿ ಪೇರೆಂಟ್ಸ್ಗಳು ಅಂದರೆ ಏನು ಪೇರೆಂಟ್ಸ್ಗಳ ಕ್ಲೋಸ್ ರಿಲೇಷನಲ್ಲೇ ಒಂದು ಅಂತಂದರೆ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸೊ ಅವ್ರು ಟ್ರಸ್ಟೆಡ್ ಪೀಪಲಿಂದನೇ ಮಕ್ಕಳಿಗೆ ಈ ರೀತಿ ಕಿರುಕುಳ ಆಗ್ತಿರುತ್ತೆ. ಸೊ ಮಕ್ಕಳು ಹೇಳಕ್ಕೆ ಹೋದಾಗ ಅಂಕಲ್ ಮೇಲೇನೆ ಹೇಳ್ತೀಯ, ಅಂಕಲ್ ಏನು ಆ ರೀತಿ ನೀನು ಮಾಡಿರಲ್ಲ ಬಿಡು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬರೀ ಗಂಡಸರಿಂದ ಮಾತ್ರ ಮಕ್ಕಳಿಗೆ ಈ ರೀತಿ ಕಿರುಕುಳಗಳು ಅಥವಾ ಈ ರೀತಿ ಲೈಂಗಿಕ ಒಂದು ಸ್ಪರ್ಶಗಳಾಗ್ತಿರೋದಿಲ್ಲ. ಹೆಂಗಸರು ಹೆಣ್ಮಕ್ಳು ಸಹ ಆ ರೀತಿ ಮಾಡುವಂತಹ ಒಂದು ಇದ್ದಾರೆ, ಅಂದರೆ ಮಕ್ಕಳು ಫೇಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೇಫ್ ಆ್ಯಂಡ್ ಅನ್ಸೇಫ್ ಟಚ್. ಮಕ್ಕಳಿಗೆ ಅನ್ಸೇಫ್ ಟಚ್ ಮತ್ತು ಸೇಫ್ ಟಚ್ ಬರೀ ಬಾಡಿ ಪಾರ್ಟ್ಸ್ ಅಲ್ಲದೆ ಮಕ್ಕಳು ಹೇಳಿದಾಗ ನಾನು ಯಾವಾಗಲೂ ನಿನ್ನನ್ನು ಕೇಳಿಸ್ಕೊಳ್ತೀನಿ, ನೀವೇನು ಬೇಕಾದರೂ ಹೇಳ್ಬೋದು, ಡ್ಯಾಡ ಮಮ್ಮ ಅಂದರೆ ಅಪ್ಪ ಅಮ್ಮನ ಹತ್ರ ಬಂದು ನೀವು ಹೇಳ್ಬೋದು ಅಂತ ಮಕ್ಕಳಿಗೆ ಒಂದು ಅಶ್ಯೂರೆನ್ಸ್ ಕೊಡಿ. ಮಕ್ಕಳು ಹೇಳಿದಾಗ ನಾವು ಕೇಳಿಸ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಲ ಮಕ್ಕಳು ತಪ್ಪು ಹೇಳ್ತಿದ್ದಾರೋ ಸರಿ ಹೇಳ್ತಿದ್ದಾರೋ ಅಥವಾ ನಿಜಾನೋ ಸುಳ್ಳು ಅಂತ ನಾವೇ ಜಡ್ಜ್ ಮಾಡೋದಕ್ಕಿಂತ ಸ್ವಲ್ಪ ಆಲೋಚನೆ ಮಾಡಿ ಮಗುಗೆ ಟೈಮ್ ಕೊಡಿ. ಮಗುಗೆ ನಾವು ಕೇಳಿಸ್ಕೊಳ್ಳುವಂತಹ ಕಿವಿ ಆಗಬೇಕಾಗತ್ತೆ. ಆವಾಗಲೇ ಮಕ್ಕಳು ನಮ್ಮನ್ನು ನಂಬುತ್ತಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಮಕ್ಕಳಿಗೆ ಈ ರೀತಿ ಅನ್ಸೇಫ್ ಆ್ಯಂಡ್ ಸೇಫ್ ಟಚ್ ಹೇಳ್ಕೊಡುವಾಗ ಯಾರ್ಯಾರು ಟಚ್ ಮಾಡ್ಬೋದು, ಮಗು ಯಾರ್ಯಾರನ್ನ ಒಂದು ಸೇಫಾಗಿ ಟ್ರಸ್ಟ್ ಪೀಪಲ್ ಅಂತ ಅದನ್ನು ಹೇಳ್ಕೊಡ್ಬೇಕಾಗುತ್ತೆ. ಅದಿತಿ, ಮಮ್ಮ ಸ್ನಾನ ಮಾಡಿಸುವಾಗ ಅದಿತಿ ಬಮ್ ಮುಟ್ಬೋದು, ಎದೆ ಮುಟ್ಬೋದು, ವಜೈನ ಮುಟ್ಬೋದು. ಡ್ಯಾಡ ಸ್ನಾನ ಮಾಡಿಸುವಾಗ ಅದಿತಿ ಬಮ್, ಎದೆ ಮತ್ತು ವಜೈನ ಮುಟ್ಬೋದು, ಓಕೆನಾ. ಅದು ಅನ್ಸೇಫ್ ಅಲ್ಲ. ಸ್ನಾನ ಮಾಡಿಸುವಾಗ, ವಾಶ್ ಮಾಡುವಾಗ, ಸೂಸು ಮಾಡುವಾಗ, ವಾಶ್ ಮಾಡುವಾಗ ಅವಾಗೆಲ್ಲ ಮುಟ್ಬೋದು. ಬೇರೆ ಟೈಮಲ್ಲಿ ಬೇರೆಯವ್ರು ಯಾರಾದರೂ ಮುಟ್ಟಿದ್ರೆ ಡ್ಯಾಡ ಮಮ್ಮಗೆ ಬಂದು ಹೇಳಬೇಕು, ಓಕೆ ಬಾಬಾ. ಏನಂತ ಹೇಳ್ತೀರಾ? ಇನ್ನೊಂದ್ಸಲ ಹೇಳಿ, ಏನಂತ ಹೇಳ್ತೀರಾ? ಏನಂತ ಹೇಳ್ತಾರೆ ಅದಿತಿ? ಏನಂತ ಹೇಳ್ತಾರೆ ಅದಿತಿ? ಜೋರಾಗಿ ಮಾತಾಡಬೇಕು. ಮಮ್ಮ ಮತ್ತು ಡ್ಯಾಡ ಬಮ್ ಟಚ್ ಮಾಡ್ಬೋದು. ಯಾರಾದರೂ ಬೇರೆಯವ್ರು ಯಾರಾದರೂ ಟಚ್ ಮಾಡಿದ್ರೆ ಅದಿತಿಗೆ ಬಂದು ಹೇಳಬೇಕು, ಓಕೆನಾ. ಮಮ್ಮ ಹತ್ರ ಡ್ಯಾಡ ಹತ್ರ ಬಂದು ಹೇಳಬೇಕು. ಭಯ ಪಡಬಾರ್ದು ಮಮ್ಮ ಹತ್ರ ಡ್ಯಾಡ ಹತ್ರ ಹೇಳ್ಕೊಳ್ಳೋದಕ್ಕೆ.
ಓಕೆನಾ? ಆ್ಯಂಡ್ ನೀನು ಆ ಸಮಯದಲ್ಲಿ ಯಾರಾದರೂ ನಿಮಗೆ ಆ ಥರ ಟಚ್ ಮಾಡ್ತಿದ್ದಾರೆ, ನಿನಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯಾರಾದರೂ ಆ ರೀತಿ ಟಚ್ ಮಾಡ್ತಿದ್ದಾರೆ, ನಿಂಗೆ ಭಯ ಆಗ್ತಿದೆ ಅಂತಂದರೆ ನೀನು ಹಿಂಗೆ ಕಿರ್ಚಬೇಕು. ಹೌ ಟು ಸ್ಕ್ರೀಮ್, ಹೇಗೆ ಕಿರ್ಚೋದು ಅದಿತಿ? ಹೇಗೆ ಕಿರ್ಚೋದು ಅದಿತಿ? ಹಿಂಗೆ ಕಿರ್ಚ್ತಾರೆ, ನೋ ಆ ಅಂತ ಕಿರ್ಚಬೇಕು. ಹೇಗೆ? ಹೆಲ್ಪ್ ಅಂತ ಕೇಳಬೇಕು. ಏನಂತ ಕೇಳಬೇಕು? ಅಲ್ಲಿ ಯಾರಾದರೂ ಇರ್ತಾರಲ್ಲ, ಅಲ್ಲಿ ಹೆಲ್ಪ್ ಮಾಡಿ ಅಂತ ಹೇಳಬೇಕು. ಅವ್ರಿಗೆ ಹೋಗಿ ಹೇಳಬೇಕು, ಈ ರೀತಿ ನನಗೆ ಅವರು ಟಚ್ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಅವ್ರಿಗೆ ಏನಂತ ಹೇಳಬೇಕು? ಎಲ್ಲಿ ಟಚ್ ಮಾಡ್ತಿದ್ದಾರೆ? ಎಲ್ಲಿ ಟಚ್ ಮಾಡ್ತಿದ್ದಾರೆ? ಹಾಂ, ಅಲ್ಲಿ ಟಚ್ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಓಕೆನಾ? ಓಕೆ. ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸೇಫ್ ಆ್ಯಂಡ್ ಅನ್ಸೇಫ್ ಟಚ್ನ ಹೇಳ್ಕೊಟ್ಟಿದ್ದೀರಾ, ಆ್ಯಂಡ್ ಮಕ್ಕಳಿಗೆ ಅರ್ಥ ಆಗಿದೆಯಾ? ಆ್ಯಂಡ್ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸಾಕಷ್ಟು ಮನೆಗಳಲ್ಲಿ ಈ ರೀತಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ನಾಚಿಕೆ ಪಡ್ತಾರೆ. ಅಯ್ಯೋ, ಹೇಗೆ ಹೇಳ್ಕೊಡೋದು ಮಕ್ಕಳಿಗೆ, ಇದೆಲ್ಲ ಈಗಲೇ ಏನಕ್ಕೆ ಅರ್ಥ ಮಾಡಿಸ್ಬೇಕು? ಇದೆಲ್ಲ ಮಕ್ಕಳ ಒಂದು ಸೇಫ್ಟಿಗೆ ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಮಕ್ಕಳ ಆ್ಯಕ್ಟಿವಿಟೀಸ್ ರಿಲೇಟೆಡಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಇದು ನನಗೆ ಯಾಕೋ ನಾನು ಅದಿತಿಗೆ ಹೇಳ್ಕೊಟ್ಟಾಗ ಸಾಕಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೇಳ್ಕೊಡೋದು ಅನ್ನೋದು ನಮಗೆ ಒಂದ್ಸಲ ಕೆಲವೊಂದ್ಸಲ ಕ್ಲಾರಿಟಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸಿ ಯು, ಟಾಟಾ, ಬಾಯ್. ಅದಿತಿ ಬಾಯ್ ಹೇಳಿಬಿಡಿ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅದಿತಿ channel. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಅಲ್ಲಿ ಮಾಡಿ ಬಾಯ್. Bye bye. Love you all. Love you all.